ನಮಸ್ಕಾರ. ತಮಗೆಲ್ಲರಿಗೂ ಸ್ಪರ್ಧಾ ಪವಿತ್ರ ಯೂಟ್ಯೂಬ್ ಕ್ಲಾಸ್ಗೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ. ಇವತ್ತಿನ ಸಮಯದಲ್ಲಿ ನಾವು 6ನೇ ತರಗತಿಯ 3ನೇ ಅಧ್ಯಾಯವಾಗಿರ್ತಕ್ಕಂಥ ನಮ್ಮ ಕರ್ನಾಟಕ ರಾಜ್ಯ ನಮ್ಮ ಹೆಮ್ಮೆ ಅದರ ಬಗ್ಗೆ ನೋಡಿಕೊಳ್ಳೋಣ. ಅದರಲ್ಲಿ ಕರ್ನಾಟಕದ 4 ಪ್ರಮುಖ ವಿಭಾಗಗಳೊಳಗೆ ಬೆಂಗಳೂರು ವಿಭಾಗ, 2ನೇದು ಮೈಸೂರು ವಿಭಾಗ, 3ನೇದು ಬೆಳಗಾವಿ ವಿಭಾಗ, 4ನೇದು ಕಲಬುರಗಿ ವಿಭಾಗ. ಅದರಲ್ಲಿ ಮೊದಲನೇ ವಿಭಾಗ ಬೆಂಗಳೂರು ವಿಭಾಗದ ಬಗ್ಗೆ ನಾವು ನಿನ್ನೆಯ ಅವಧಿಯಲ್ಲಿ ನೋಡಿಕೊಂಡೆವು. ಬೆಂಗಳೂರು ವಿಭಾಗದಲ್ಲಿ 9 ಜಿಲ್ಲೆಗಳು ಬರ್ತವೆ. 1 ಚಿತ್ರದುರ್ಗ, 1 ಚಿಕ್ಕಬಳ್ಳಾಪುರ, 1 ಬೆಂಗಳೂರು ನಗರ, 1 ಬೆಂಗಳೂರು ಗ್ರಾಮಾಂತರ, ಶಿವಮೊಗ್ಗ, ದಾವಣಗೆರೆ, ತುಮಕೂರು, ಕೋಲಾರ, ರಾಮನಗರ. ಇವತ್ತಿನ ದಿನ ನಾವು ಮೈಸೂರು ವಿಭಾಗದ ಬಗ್ಗೆ ನೋಡೋಣ. ಹಾಗಾದರೆ ಮೈಸೂರು ವಿಭಾಗದ ಜಿಲ್ಲೆಯನ್ನು ನೋಡುವಾಗ ಇಲ್ಲಿ ನೋಡಿರಿ, ಉಡುಪಿ, ಚಿಕ್ಕಮಗಳೂರು, ದಕ್ಷಿಣ ಕನ್ನಡ, ಹಾಸನ, ಕೊಡಗು, ಆನಂತರ ಮಂಡ್ಯ, ಮೈಸೂರು, ಆನಂತರ ಚಾಮರಾಜನಗರ. ಹಾಗಾದರೆ ಈ ಒಂದು ಮೈಸೂರು ವಿಭಾಗದ ಬಗ್ಗೆ ಈ ಸಮಯದಲ್ಲಿ ನೋಡೋಣ. ಹಾಗಾದರೆ ನಮ್ಮ ನಾಡಿನ ಮತ್ತೊಂದು ಆಡಳಿತ ವಿಭಾಗವೆಂದರೆ ಅದು ಯಾವುದಪ್ಪ ಅಂದರೆ ಮೈಸೂರು ವಿಭಾಗ ಆಗಿದೆ. ಹಾಗಾದರೆ ಈ ಮೈಸೂರು ವಿಭಾಗದಲ್ಲಿ ನಾವು ನೋಡುವಾಗ ಈ ಮೈಸೂರು ಆರಂಭದಲ್ಲಿ ಒಡೆಯರ ರಾಜ್ಯದ ರಾಜಧಾನಿಯಾಗಿತ್ತು. ನೋಡಿ, ಈ ಮೈಸೂರು ಅಂತಕ್ಕಂಥದ್ದು ಯಾರ ಒಂದು ಒಡೆಯರ, ಅದು ಆರಂಭದಲ್ಲಿ ಒಡೆಯರ ರಾಜಧಾನಿ ಆಗಿತ್ತು ಅಂತೇಳಿ ನೋಡ್ತಾ ಇದ್ದೀವಿ. ಹಾಗಾದರೆ ಈ ವಿಭಾಗದಲ್ಲಿ ನಾವು 8 ಜಿಲ್ಲೆಗಳನ್ನು ನೋಡ್ತಾ ಇದ್ದೀವಿ. ಹಾಗಾದರೆ ಅವು ಯಾವಪ್ಪ ಅಂದರೆ 1ನೇದು ಮೈಸೂರು, 2ನೇದು ಮಂಡ್ಯ, 3ನೇದು ಹಾಸನ, 4ನೇದು ಚಿಕ್ಕಮಗಳೂರು, 5ನೇದು ಉಡುಪಿ, 6ನೇದು ದಕ್ಷಿಣ ಕನ್ನಡ, ನೋಡಿರಿ 7ನೇದು ಚಾಮರಾಜನಗರ, 8ನೇದು ಕೊಡಗು. ಹಾಗಾದರೆ ಇವು ಏನಾಗ್ಯಾವಪ್ಪ ಅಂದರೆ ಈ ಒಂದು ವಿಭಾಗದಲ್ಲಿ ಇರ್ತಕ್ಕಂತಹ ಪ್ರಮುಖ 8 ಜಿಲ್ಲೆಗಳಾಗಿದ್ದಾವೆ. ಆದರೆ ಈ ವಿಭಾಗದ ಆಡಳಿತ ಕೇಂದ್ರ ಮೈಸೂರು ವಿಭಾಗದ ಆಡಳಿತ ಕೇಂದ್ರ ಯಾವುದಾಗಿದೆ? ಮೈಸೂರು ಆಗಿದೆ. ಹಾಗಾದರೆ ಈ ವಿಭಾಗವು ನದಿಗಳಿಗೆ, ಪರ್ವತ ಶ್ರೇಣಿಗಳಿಗೆ, ಅರಣ್ಯಗಳಿಗೆ, ವನ್ಯಮೃಗಗಳಿಗೆ, ಕಾಫಿ ತೋಟಗಳಿಗೆ, ಕರಾವಳಿಗೆ, ಬಂದರುಗಳಿಗೆ ಏನಾಗಿದೆಪ್ಪ ಅಂದ್ರೆ ಈ ಮೈಸೂರು ವಿಭಾಗ ಪ್ರಸಿದ್ಧಿಯಾಗಿದೆ. ಹಾಗಾದರೆ ಈ ಮೈಸೂರು ವಿಭಾಗದ ಒಂದು ಚಾರಿತ್ರಿಕ ಹಿನ್ನೆಲೆಯನ್ನು ನೋಡುವಾಗ ನೋಡಿದ್ರೆ, ಮೈಸೂರಿನ ರಾಜಕೀಯ ಇತಿಹಾಸ ಸ್ಪಷ್ಟವಾಗಿ ಆರಂಭವಾಗುವುದು ಗಂಗರ ಕಾಲದಿಂದ. ನಮ್ಮ ಮೈಸೂರಿನ ರಾಜಕೀಯ ಇತಿಹಾಸ ಸ್ಪಷ್ಟವಾಗಿ ಆರಂಭವಾಗುವುದು ಗಂಗರ ಕಾಲದಿಂದ. ಗೊತ್ತಿರಬೇಕ್ರೆ, ಬೆಂಗಳೂರನ್ನು ಆಳಿರ್ತಕ್ಕಂಥ ಮೊಟ್ಟ ಮೊದಲ ರಾಜ್ಯ ಮನೆತನ ಅಂದಾಗ ಅದು ಗಂಗರ ರಾಜ್ಯ ಮನೆತನ. ಹಾಗಾದರೆ ಇದನ್ನೆಲ್ಲ ನಾವು ಮೈಸೂರಿನ ರಾಜಕೀಯ ಇತಿಹಾಸದ ಬಗ್ಗೆ ನಮಗೆ ಏನು ಗೊತ್ತಾಗ್ತೈತಪ್ಪ ಅಂದ್ರೆ ಈ ಗಂಗರ ಇಂದ ಈ ಒಂದು ಮೈಸೂರಿನ ರಾಜಕೀಯ ಇತಿಹಾಸ ಆರಂಭವಾಯಿತು ಅಂತಕ್ಕಂಥದ್ದು ಗೊತ್ತಾಗ್ತದೆ. ಹಾಗಾದರೆ ಗಂಗರ ರಾಜಧಾನಿ ಯಾವುದಾಗಿತ್ತು ಅಂದ್ರೆ ತಲಕಾಡು ಅಂತಕ್ಕಂಥದ್ದು ಏನಾಗಿತ್ತಪ್ಪ ಅಂದ್ರೆ ಗಂಗರ ರಾಜಧಾನಿಯಾಗಿತ್ತು ಅಂತೇಳಿ ನೋಡ್ತಾ ಇದ್ದೀವಿ. ಅನಂತರ ಚೋಳರು, ಹೊಯ್ಸಳರು, ಆನಂತರ ವಿಜಯನಗರದ ಅರಸರು ಏನು ಮಾಡಿರಪ್ಪ ಅಂದ್ರೆ ಮೈಸೂರು ಪ್ರದೇಶದಲ್ಲಿ ಆಳ್ವಿಕೆಯನ್ನು ನಡೆಸಿದರು ನಂತರ, ಈ ಗಂಗರ ನಂತರ. ಹಾಗಾದ್ರೆ ಮೈಸೂರು ಅನೇಕ ಶತಮಾನಗಳ ಕಾಲ ಒಡೆಯರ ಅವರ ಮನೆತನದ ಆಳ್ವಿಕೆಯಲ್ಲಿತ್ತು. ಮೈಸೂರು ಅಂತಕ್ಕಂಥದ್ದು ಕೆಲವು ಶತಮಾನಗಳ ಕಾಲ ಒಡೆಯರವರ ಮನೆತನದ ಆಳ್ವಿಕೆಯಲ್ಲಿತ್ತು. ಮತ್ತೆ ಕೆಲವು ವರ್ಷಗಳ ಕಾಲ ಅದು ಹೈದರ್ ಅಲಿ ಮತ್ತು ಅವರ ಮಗ ಆಗಿರ್ತಕ್ಕಂಥ ಟಿಪ್ಪು ಸುಲ್ತಾನ್ ಅವರ ಆಡಳಿತದ ವಶದಲ್ಲಿತ್ತು. ಹಾಗಾದರೆ ನಾವು ಚಾರಿತ್ರಿಕವಾಗಿ ಮತ್ತು ಪೌರಾಣಿಕವಾಗಿ ನೋಡ್ರಿ, ಮೊಟ್ಟ ಮೊದಲನೇದಾಗಿ ನಾವು ನೋಡುವಾಗ ಏನು ನೋಡ್ತಾ ಇದ್ದಪ್ಪ ಅಂದ್ರೆ ಮೈಸೂರನ್ನು ಗಂಗರು ಆಳಿದ್ರು, ಆನಂತರ ಚೋಳರು, ಹೊಯ್ಸಳರು ಆಳಿದ್ರು ಅಂತೇಳಿ ನೋಡ್ತಾ ಇದ್ದೀವಿ. ವಿಜಯನಗರದ ಅರಸರು ಆಳಿದಂತ ನೋಡ್ತಾ ಇದ್ದೀವಿ. ಹಾಗಾದರೆ ಮೈಸೂರು ಆರಂಭದಲ್ಲಿ ಒಡೆಯರ ಒಂದು ಕಾಲದಲ್ಲಿ ಇತ್ತು, ಆಳ್ವಿಕೆಯಲ್ಲಿತ್ತು. ಆ ನಂತರ ಹೈದರ್ ಅಲಿ ಮತ್ತು ಅವರ ಮಗ ಟಿಪ್ಪು ಸುಲ್ತಾನ್ ಅವರ ಆಡಳಿತದ ವಶದಲ್ಲಿತ್ತು ಅಂತ ನೋಡ್ತಾ ಇದ್ದೀವಿ. ಇನ್ನು ಚಾರಿತ್ರಿಕವಾಗಿ ಮತ್ತು ಪೌರಾಣಿಕವಾಗಿ ಮೈಸೂರನ್ನು ಏನಂತ ಕರಿತಾ ಇದ್ದೀವಿ ಅಂದ್ರೆ ಮಹಿಷ ನಾಡು ಅಂತೇಳಿ ಕರಿತಾ ಇದ್ವಿ. ಮೈಸೂರನ್ನು ಏನಂತ ಕರಿತಾ ಇದ್ದಪ್ಪ ಅಂದ್ರೆ ಮಹಿಷ ನಾಡು ಅಂತೇಳಿ ಕರಿತಾ ಇದ್ವಿ. ಯಾಕೆ ಅಂದ್ರೆ ಈ ಪುರಾಣಗಳ ಕಥೆಯ ಪ್ರಕಾರ ದೇವಿ ಪಾರ್ವತಿಯು ಚಾಮುಂಡೇಶ್ವರಿಯ ರೂಪವನ್ನು ಧರಿಸಿ ರಾಕ್ಷಸನಾಗಿದ್ದ ಮಹಿಷಾಸುರನನ್ನು ಸಂಹರಿಸಿದಳು. ಆ ಮಹಿಷಾಸುರನನ್ನು ಸಂಹರಿಸಿದ ಸ್ಥಳವೇ ಮೈಸೂರಾಗಿತ್ತು. ನೋಡ್ರಿ, ಮೈಸೂರಿನ ಬಗ್ಗೆ ಒಂದು ಏನಿದೆಪ್ಪ ಅಂದರೆ ಪುರಾಣ ಕಥೆಗಳ ಪ್ರಕಾರ ದೇವಿಯಾಗಿರ್ತಕ್ಕಂಥ ಪಾರ್ವತಿ ದೇವಿಯು ಚಾಮುಂಡೇಶ್ವರಿ ರೂಪವನ್ನು ಧರಿಸಿ ರಾಕ್ಷಸನಾಗಿರ್ತಕ್ಕಂಥ ಮಹಿಷಾಸುರನನ್ನು ಸಂಹರಿಸಿದಳು. ಹಾಗಾಗಿ ಆ ಮಹಿಷಾಸುರನನ್ನು ಸಂಹರಿಸಿದ ಸ್ಥಳವೇ ಏನಾಯ್ತು ರೀ? ಮೈಸೂರಾಯಿತು ಅಂತ ನೋಡ್ತಾ ಇದ್ದೀವಿ. ಹಾಗಾದ್ರೆ ಯದುರಾಯ ಅನ್ನುವವರು
ಒಡೆಯರ ಮನೆತನದ ಮೊದಲ ಅರಸ ಆಗಿದ್ದ ನೋಡ್ರಿ. ಯದುರಾಯ ಮೈಸೂರು ಒಡೆಯರ ಮನೆತನದ ಅರಸ ಅಂದಾಗ ಅವನೇ ಯದುರಾಯ ಆಗಿದ್ದ. ಹಾಗಾದರೆ ಈ ಚಿಕ್ಕ ದೇವರಾಜ ಒಡೆಯರವರು ಪ್ರಸಿದ್ಧ ದೊರೆಯಾಗಿದ್ದರು. ಮೈಸೂರು ಒಡೆಯರ ಮನೆತನದ ಸ್ಥಾಪಕ ಯದುರಾಯ ಆದರೆ ಆ ಮನೆತನದ ಪ್ರಸಿದ್ಧ ದೊರೆ ಚಿಕ್ಕ ದೇವರಾಜ ಒಡೆಯರು.